ಡಿ.ಕೆ. ಸುರೇಶ್ ಅವರು 1,00,000 ಮತದಿಂದ ಗೆಲ್ತಾರೆ ಸರ್. ಎಲ್ಲಾ ಕಡೆನೂ ಕೆಲಸ ಮಾಡೋರು, ಬರೀ ನಮ್ಮ ಕ್ಷೇತ್ರ ಅಂತಲ್ಲ. 10 ವರ್ಷದಿಂದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಜನಗಳ ಹತ್ರ ಪ್ರೀತಿಯಾಗವ್ರೆ ಅವರು. ಎಲ್ಲ ಅಭಿವೃದ್ಧಿ ಎಲ್ಲ ಮಾಡೋರೆ ಚೆಂದಾಗಿ. ಅದಕ್ಕೆಲ್ಲಾನು MP ಅವರು ಸಿಕ್ಕಾಪಟ್ಟೆ ಸ್ಪಂದನೆ ಮಾಡ್ತಾರೆ. ಹಾಗಾಗಿ ಡಿ.ಕೆ. ಸುರೇಶ್ ಅವರು ಉನ್ನತ ಕೆಲಸಗಳನ್ನೆಲ್ಲ ಮಾಡೋರೆ. ಜನಪ್ರತಿನಿಧಿ ಅವರು. ಕೇಂದ್ರದಲ್ಲಿ ನರೇಂದ್ರ ಮೋದಿನೇ ಬರಬೇಕು. ನಾವು ಮಂಜುನಾಥ್ ಅವ್ರನ್ನ ಎಲ್ಲಿ ಹುಡ್ಕೊಂಡು ಹೋಗೋಣ? ಬರ್ತಾರೆ, ಗೆಲ್ತಾರೆ, ಹೋಯ್ತಾರೆ ಅಷ್ಟೇ. ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಡಿ.ಕೆ. ಸುರೇಶೇ ಬರಬೇಕು. ಡಿ.ಕೆ. ಸುರೇಶ್ ಅವರು 1,00,000 ಮತದಿಂದ ಗೆಲ್ತಾರೆ ಸರ್. 1,00,000 ಲೀಡರಿಂದ ಗೆಲ್ತಾರೆ. ಯಾಕಂದ್ರೆ ಅವರು 10 ವರ್ಷದಿಂದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. MG ರಸ್ತೆ ಇರ್ಬೋದು, ಬೂದಿಕೆರೆ ಇರ್ಬೋದು, ಬೆಂಗಳೂರು ಮುಖ್ಯ ರಸ್ತೆ ಇರ್ಬೋದು, ಕಬ್ಬಾಳಮ್ಮನ ದೇವಸ್ಥಾನ ಇರ್ಬೋದು, ಉಪ ನಗರಸಭೆ ಇರ್ಬೋದು, ವಿಧಾನಸೌಧ ಇರ್ಬೋದು, ಅಲ್ಲಿ ಇಂಥದ್ದು ಬೇಜಾನ್ ಮಾಡಿದ್ದಾರೆ. ಆಳಹಳ್ಳಿಲಿ ಹೋಗಿ ನೋಡಿ, ಕೋಡಹಳ್ಳಿಲಿ ಹೋಗಿ ನೋಡಿ, ಎಂಥ ರೋಡ್ಗಳು ಅಭಿವೃದ್ಧಿ ಮಾಡಿದ್ದಾರೆ. ಮಂಜುನಾಥ್ ಅವರು ಬೇರೆ ಕಡೆ ನಿಂತಿದ್ರೆ ನೀಲಾಜಾಲವಾಗಿ ಗೆದ್ಕೊತಾ ಇದ್ರು. ಇಲ್ಲಿ ಅವ್ರ ಕೈಲಿ ಆಗಲ್ಲ ಸರ್. ಸುರೇಶ್ ಅವರು ಗೆದ್ದೇ ಗೆಲ್ತಾರೆ. 1,00,000 ಮತದಿಂದ ಗೆದ್ದೇ ಗೆಲ್ತಾರೆ ಸರ್. ಇವರು ಹಂಗವ್ರೆ ಸರ್. ಇವರು ಜನಗಳ ಹತ್ರ ಪ್ರೀತಿಯಾಗವ್ರೆ. ಅವರು ಎಲ್ಲರನ್ನ ಬಂಧಿಸ್ತಾರೆ ನೋಡಿ. ನೀವು ಒಂದು ಅರ್ಧ ಗಂಟೆಯಲ್ಲಿ ಇವಾಗ ಹಿಂಗೆ ಹೋಗಿ ನೀವು ಮಾತಾಡ್ಸ್ಕೊಂಬರೋದು. ನೀವು ಮಂಜುನಾಥ್ ಅವ್ರನ್ನ ಗೆದ್ರೆ ಎಲ್ಲಿ ಹುಡ್ಕೋದು ಅವ್ರು? ನಾವು ಎಲ್ಲಿ ಹುಡ್ಕೋಣ ಅವ್ರನ್ನ? ಇಲ್ಲಿ ಎಲ್ಲರೂ ಸಿಗ್ತಾರೆ, 3 ಸಿಗ್ತಾರೆ. ಡಿ.ಕೆ. ಸುರೇಶ್ ಅವರು ಸಿಗ್ತಾರೆ, MS ರವಿ ಅವರು ಸಿಗ್ತಾರೆ, ಸುರೇಶ್ ಅವರು ಬರ್ತಾರೆ. ಇಲ್ಲೇ ದೊಡ್ಡ ಆಫೀಸ್ ಮಾಡವ್ರೆ. ವಾರಕ್ಕೊಂದ್ಸಲಿ ಬಂದು ಭೇಟಿ ಕೊಡ್ತಾರೆ. ನಾವು ಮಂಜುನಾಥ್ ಅವ್ರನ್ನ ಎಲ್ಲಿ ಹುಡ್ಕೊಂಡು ಹೋಗೋಣ? ಎಲ್ಲಿ ಸಿಗ್ತಾರೆ ಅವ್ರು ನಮ್ಮ ಕೈಗೆ? ಇಲ್ಲೇನೋ ಆಫೀಸ್ ಮಾಡಿದ್ದಾರೆ. ಬರ್ತಾರೆ, ಗೆಲ್ತಾರೆ, ಹೋಯ್ತಾರೆ ಅಷ್ಟೇ. ಇವರು ಮೂವರನ್ನು ನೋಡಿ 10 ನಿಮಿಷದಲ್ಲಿ ಹೋಗಿ ನೀವು ಭೇಟಿ ಮಾಡ್ಕೊಂಬರ್ಬೋದು ಅವ್ರನ್ನ. ಆ ಥರ ಇರೋದ್ರಿಂದ ಜನಗಳ ಹತ್ರ ಬೆರೆತ್ಕೊಂಡವ್ರೆ. ಏನೇ ಇದಾದ್ರೂ ಎಲ್ಲ ಯೋಜನೆಗಳು ಇರೋ ಬಿಡಿ ಕೊಡ್ತಾರೆ. ಏನು ತೊಂದರೆ ಇಲ್ಲ, ನಡೀತಾ ಇರ್ತಾರೆ. ಒಂದು ಸ್ವಲ್ಪ ಜನಕ್ಕೆ ಬಂದಿಲ್ಲ, ಆದರೂ ಬರ್ತೈತೆ, ನಡೀತಾ ಇತ್ತು ಸರ್. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಕಡೆಯಿಂದ ಡಿ.ಕೆ. ಸುರೇಶ್ ಅವರು ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಬಿಜೆಪಿ ಕಡೆಯಿಂದ ಇದ್ದಾರೆ. ಈ ಸಲ ಪೈಪೋಟಿ ಯಾರಿಗೆ ಆಗ್ಬೋದು ಸರ್? ಪೈಪೋಟಿ ಆಗೋಕ್ಕಿಂತ ಕೆಲಸ ಅಭಿವೃದ್ಧಿ ಯಾರು ಮಾಡೋರೆ ಅವ್ರಿಗೆ ಜನ ಉನ್ನತ ಮತಗಳನ್ನ ಹಾಕೋದು. ಹಾಗಾಗಿ ಡಿ.ಕೆ. ಸುರೇಶ್ ಅವರು ಉನ್ನತ ಕೆಲಸಗಳನ್ನೆಲ್ಲ ಮಾಡೋರೆ. ಕನಕಪುರ, ರಾಮನಗರ ಆಗ್ಬೋದು, ಚನ್ನಪಟ್ಟಣ, ಮಾಗಡಿ, ಆನೇಕಲ್ಲು, ಕುಣಗ್ಲು, ಬೆಂಗಳೂರು ಗ್ರಾಮಾಂತರ ಎಲ್ಲ ಅಭಿವೃದ್ಧಿ ಎಲ್ಲ ಮಾಡೋರೆ ಚೆಂದಾಗಿ. ಅದರಿಂದ ನಮ್ಮ ಕಡೆ ಎಲ್ಲನೂ ಕಾಂಗ್ರೆಸ್ಗೆ ಉನ್ನತ. ಈಗ 10 ವರ್ಷದಿಂದ ಡಿ.ಕೆ. ಸುರೇಶ್ ಅವರೇ ಇದ್ದಾರೆ MP ಆಗಿ. ಕ್ಷೇತ್ರ ಅಭಿವೃದ್ಧಿ ಆಗಿದೆ, ತುಂಬಾನೇ ಅಭಿವೃದ್ಧಿ ಆಗಿದೆ. ಓಕೆ, ತುಂಬ ಅಭಿವೃದ್ಧಿ ಆಗಿದೆ. ನಾವಿವತ್ತು ರಾಮನಗರ, ಮಾಗಡಿ, ಚನ್ನಪಟ್ಟಣ ಎಲ್ಲ ಹೋಲಿಸ್ಕೊಂಡ್ರೆ ಕನಕಪುರ ತುಂಬಾ ಅಭಿವೃದ್ಧಿ ಆಗಿದೆ. ಈಗ ನಮ್ಮ ಸಾತ್ನೂರು ಕ್ಷೇತ್ರ ಆಗ್ಬೋದು, ಎಲ್ಲ ತುಂಬಾ ಅಭಿವೃದ್ಧಿ ಆಗಿದೆ. ಏನೇ ಒಂದು ತೊಂದರೆ, ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕ್ಷೇತ್ರದ MP, MLA ಅವರು, MLA ಅವ್ರಿಗಿಂತಲೂ MP ಅವರು ಸಿಕ್ಕಾಪಟ್ಟೆ ಸ್ಪಂದಿಸ್ತಾರೆ. ಓಕೆ, ಯಾರು ಹುಷಾರಿಲ್ಲ, ಏನೋ ಒಂದು ದೇವಸ್ಥಾನ ಕಟ್ಟಬೇಕು, ಇಂಥದಕ್ಕೆಲ್ಲನೂ MP ಅವರು ಸಿಕ್ಕಾಪಟ್ಟೆ ಸ್ಪಂದನೆ ಮಾಡ್ತಾರೆ. ಓಕೆ ಸರ್. ಈಗ ಬಿಜೆಪಿ ಕಡೆಯಿಂದ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ, ಅವ್ರ ಬಗ್ಗೆ ಮಾತಾಡೋದಾದ್ರೆ ಏನು ಮಾಮೂಲಿ, ಅವರು ಸ್ಪರ್ಧೆಗೆಲ್ಲ ನಿಂತ್ಕೊಳ್ಳೇಬೇಕಲ್ಲ. ಹಾಗೆ ಅವರು ನಿಂತವ್ರೆ, ಇವರು ನಿಂತವ್ರೆ. ಜನ ಏನು ಅಂತಂದರೆ ಉನ್ನತ ಕೆಲಸ ಯಾರು ಮಾಡೋರೆ ಅವ್ರಿಗೆ ತಾನೇ ಕ್ಷೇತ್ರದಲ್ಲಿ ಆಗ್ಬೋದು, ಮತ್ತೊಂದು ಕಡೆ ಆಗ್ಬೋದು. ಯಾಕೆಂದರೆ ಡಾಕ್ಟರ್ ಮಂಜುನಾಥ್ ಅವ್ರದ್ದೇ ಆದಂಥ ಕ್ಷೇತ್ರದಲ್ಲಿ ಹೆಸರು ಮಾಡಿರೋದೆ. ಹೌದು, ಆದರೆ ಅವ್ರು ಯಾರಿಗೂ ಏನಿಲ್ಲ ಅಂತ ಪಬ್ಲಿಸಿಟಿ ಇಲ್ವಲ್ಲ ಸರ್. ಏನೇ ಒಂದು ಇದಾದ್ರೂ ಬಂದು ನೋಡಬೇಕಲ್ಲ. ಅವ್ರು ಯಾರು ಬಂದು ನೋಡಿಲ್ವಲ್ರ. ಹಾಗಾದರೆ ಡಿ.ಕೆ. ಸುರೇಶ್ ಅವರಿಗೆ ಗೆಲ್ಬೋದು ಅಂತ ನಿಮ್ಮ ಒಪಿನಿಯನ್? 100 ಎಷ್ಟು ಓಟಲ್ಲಿ ಗೆಲ್ಬೋದು ಸರ್? ಹಾಗಾದರೆ ಅದು ನೋಡಬೇಕು ಸರ್. ಅದು ಜನಗಳ ಅಭಿಪ್ರಾಯ ಇದೆ, ಮುಂದೇನಿಲ್ಲ. ಜನಗಳು ಯಾವ ಥರ ಸ್ಪಂದಿಸ್ತಾರೆ ಆ ಥರ. ಯಾಕೆ ಅಂತಂದರೆ ಇವ್ರು MP ಅವ್ರು ಸಿಕ್ಕಾಪಟ್ಟೆ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ಕೆಲಸ ಮಾಡೋರು. ಬರೀ ನಮ್ಮ ಕ್ಷೇತ್ರ ಅಂತಲ್ಲ, ಸುಮಾರು ಕ್ಷೇತ್ರಗಳೆಲ್ಲ ಮಾಡೋರೆ. ಆಮೇಲೆ ಯಾರೇ ಹೋದ್ರು ಒಂದು ಕಷ್ಟ ಸುಖ ಅಂತ ಏನೇ ಒಂದು ಹೋದ್ರೂ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಜನಪ್ರತಿನಿಧಿ ಅವರು. ಹಾಗಾದರೆ ರಾಜ್ಯ ಸರ್ಕಾರದಲ್ಲಿ 5 ಯೋಜನೆಗಳು ಕೊಟ್ಟಿದ್ದಾರೆ. ಇದೆಲ್ಲ ನೆಕ್ಸ್ಟ್ ನೋಡೋಣ, ಗೆದ್ದ ಮೇಲೆ ಏನು ಮಾಡ್ತಾರೆ ಅದು. ಹಾಗಾದರೆ ಕೇಂದ್ರದಲ್ಲಿ ಯಾರು ಬರಬೇಕು ಸರ್ ಪ್ರಧಾನಮಂತ್ರಿ? ಕೇಂದ್ರದಲ್ಲಿ ನರೇಂದ್ರ ಮೋದಿನೇ ಬರಬೇಕು. ಹಾಗಾದರೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಡಿ.ಕೆ. ಸುರೇಶ್. ಓಕೆ, ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಡಿ.ಕೆ. ಸುರೇಶೇ ಬರಬೇಕು. ಕೇಂದ್ರದಲ್ಲಿ ನರೇಂದ್ರ ಮೋದಿನೇ ಬರಲಿ.